ಈ ದೇವಸ್ಥಾನದಲ್ಲಿ ಶ್ರೀಕೃಷ್ಣನ ಹೃದಯ ಇನ್ನೂ ಇದೆ ಅಂತ ಹೇಳಲಾಗುತ್ತೆ. ಪ್ರಸಿದ್ಧ ವ್ಯಕ್ತಿಗಳಾದ ಮಹಾತ್ಮ ಗಾಂಧೀಜಿ ಮತ್ತು ಇಂದಿರಾ ಗಾಂಧಿಯವರನ್ನ ಈ ದೇವಸ್ಥಾನದ ಒಳಗೆ ಬಿಟ್ಟಿರಲಿಲ್ಲ. ಈ ದೇವಸ್ಥಾನದ ಮೇಲಿನ ಬಾವುಟ ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ಹಾರುತ್ತೆ. ಹೀಗೆ ಹಲವಾರು ರಹಸ್ಯಗಳು ಮತ್ತು ಸ್ವಾರಸ್ಯಮಯ ವಿಷಯಗಳು ಇರೋ ದೇವಸ್ಥಾನ ಯಾವುದು ಅಂತೀರಾ? ಅದೇ ಪುರಿ ಜಗನ್ನಾಥ ದೇವಸ್ಥಾನ. ಈ ವಿಡಿಯೋದಲ್ಲಿ ಪುರಿ ಜಗನ್ನಾಥ ದೇವಸ್ಥಾನದ ಇತಿಹಾಸ ಮತ್ತು ವಿಜ್ಞಾನಕ್ಕೂ ವಿವರಿಸಲಾಗದ ಈ ದೇವಸ್ಥಾನದ ರಹಸ್ಯಗಳ ಬಗ್ಗೆ ನೋಡ್ಕೊಂಬರೋಣ ಬನ್ನಿ. ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ನಮಸ್ಕಾರ ವೀಕ್ಷಕರೇ, ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಒಡಿಸ್ಸಾದ ಪುರಿ ಎಂಬುವ ಕರಾವಳಿ ಪಟ್ಟಣದಲ್ಲಿರುವ ಈ ದೇವಸ್ಥಾನ ಹಲವಾರು ನಂಬಿಕೆ ಮತ್ತು ಸಂಪ್ರದಾಯದ ಪ್ರತೀಕವಾಗಿದೆ. ಕುರುಕ್ಷೇತ್ರ ಯುದ್ಧದ ನಂತರ ತನ್ನ 100 ಮಕ್ಕಳನ್ನು ಕಳೆದುಕೊಂಡ ಗಾಂಧಾರಿ ತುಂಬಾ ದುಃಖದಲ್ಲಿದ್ಲು. ಶ್ರೀಕೃಷ್ಣ ಮನಸ್ಸು ಮಾಡಿದ್ದರೆ ಕುರುಕ್ಷೇತ್ರ ಯುದ್ಧವನ್ನೇ ತಡೆಯಬಹುದಿತ್ತು. ಆ ಶಕ್ತಿ ಅವನಲ್ಲಿದ್ದರೂ ಸಹ ಕುರುಕ್ಷೇತ್ರ ಯುದ್ಧವನ್ನು ತಡೆಯದೆ ತನ್ನ 100 ಮಕ್ಕಳ ಸಾವಿಗೆ ಕಾರಣ ಆದ ಅಂತ ಕೋಪಗೊಂಡ ಗಾಂಧಾರಿ ಶ್ರೀಕೃಷ್ಣನಿಗೆ ಶಾಪ ಕೊಡ್ತಾಳೆ. ಆ ಶಾಪ ಏನಂದ್ರೆ, ಕೃಷ್ಣನ ಯದುವಂಶ ಕೂಡ ತಮ್ಮಲ್ಲ ಯುದ್ಧ ಮಾಡಿಕೊಂಡು ನಿರ್ವಂಶ ಆಗಲಿ, ದ್ವಾರಕ ನಗರ ನೀರಿನಲ್ಲಿ ಮುಳುಗಿ ಹೋಗಲಿ. ಹೀಗೆ ಸಮಯ ಕಳೆದಂತೆ ಆ ಶಾಪದಂತೆ ಯದುವಂಶದವರಲ್ಲಿ ಮನಸ್ತಾಪಗಳು ಉಂಟಾದ್ವು ಮತ್ತು ಅವರವರ ನಡುವೆ ಯುದ್ಧಗಳಾಗಿ ಯದುವಂಶ ನಿರ್ವಂಶ ಆಗಿತ್ತು. ದ್ವಾರಕಾ ನಗರವು ಸಹ ನೀರಿನಲ್ಲಿ ಮುಳುಗಿ ಹೋಗಿತ್ತು. ಈ ಶಾಪ ಕೃಷ್ಣನನ್ನು ಸಹ ಬಿಟ್ಟಿರಲಿಲ್ಲ. ಒಂದಿನ ಕೃಷ್ಣ ನದಿಯ ತೀರದಲ್ಲಿ ವಿಶ್ರಾಂತಿ ಮಾಡುವಾಗ ಅಲ್ಲಿಗೆ ಬಂದ ಒಬ್ಬ ಬೇಟೆಗಾರ ಶ್ರೀಕೃಷ್ಣನ ಪಾದವನ್ನ ಜಿಂಕೆ ಎಂದುಕೊಂಡು ಬಾಣ ಬಿಡ್ತಾನೆ. ಕೃಷ್ಣನ ಪ್ರಾಣ ಅವನ ಪಾದದಲ್ಲೇ ಇತ್ತು. ಇನ್ನು ಭೂಮಿಗೆ ಕೃಷ್ಣನ 8ನೇ ಅವತಾರದ ಕೆಲಸ ಮುಗಿದಿತ್ತು. ಹೀಗಾಗಿ ಕೃಷ್ಣ ಅಲ್ಲೇ ಪ್ರಾಣತ್ಯಾಗ ಮಾಡ್ತಾನೆ. ಈ ವಿಷಯವನ್ನ ಬೇಟೆಗಾರ ಅರ್ಜುನನಿಗೆ ತಿಳಿಸಿದಾಗ ಅರ್ಜುನ ತುಂಬಾ ದುಃಖ ಪಡ್ತಾನೆ ಮತ್ತು ಶ್ರೀಕೃಷ್ಣನ ಶವ ಸಂಸ್ಕಾರ ಮಾಡ್ತಾನೆ. ಕೃಷ್ಣನ ದೇಹದ ಎಲ್ಲಾ ಭಾಗಗಳು ಪಂಚಭೂತದಲ್ಲಿ ವಿಲೀನ ಆಗ್ತವೆ, ಆದ್ರೆ ಅವನ ಹೃದಯ ಮಾತ್ರ ಹಾಗೆ ಉಳ್ಕೊಂಡ್ಬಿಡುತ್ತೆ. ಇನ್ನು ಶ್ರೀಕೃಷ್ಣನ ಹೃದಯ ಇನ್ನೂ ಬಡ್ಕೊಳ್ತಿರೋದನ್ನ ನೋಡಿದ ಅರ್ಜುನ ಅದನ್ನ ಒಂದು ಮರದ ದಿಮ್ಮಿಗೆ ಕಟ್ಟಿ ನದಿ ಒಳಗೆ ಬಿಡ್ತಾನೆ. ಇದನ್ನೇ ಈಗ ಬ್ರಹ್ಮ ಪದಾರ್ಥ ಎಂದು ಕರೆಯಲಾಗುತ್ತೆ. ಹೀಗೆ ಹಲವಾರು ಶತಮಾನಗಳ ನಂತರ ಗುಪ್ತರ ಕಾಲದಲ್ಲಿ ಅವಂತಿಯ ರಾಜ ಇಂದ್ರದ್ಯುಮ್ನ ಶ್ರೀಕೃಷ್ಣನ ಮಹಾಭಕ್ತನಾಗಿದ್ದ. ಶ್ರೀಕೃಷ್ಣ ಅವನ ಕನಸಿನಲ್ಲಿ ಬಂದು ಬ್ರಹ್ಮ ಪದಾರ್ಥದ ಬಗ್ಗೆ ಹೇಳ್ತಾನೆ. ಇನ್ನು ಇದನ್ನು ಹುಡುಕಲು ಘೋರ ತಪಸ್ಸು ಮಾಡಿದ ರಾಜನಿಗೆ ಇದು ಒಂದು ನದಿ ತೀರದಲ್ಲಿ ಸಿಗುತ್ತೆ. ಇದನ್ನ ಮುಟ್ಟಿದ ಅವನಿಗೆ ಒಂದು ವಿಚಿತ್ರ ಅನುಭವ ಆಗಿತ್ತು. ಇದರ ಶಕ್ತಿಯನ್ನು ಕಂಡುಕೊಂಡ ರಾಜ ಇದನ್ನ ಒಂದು ವಿಗ್ರಹದಲ್ಲಿಡಲು ಯೋಚಿಸುತ್ತಾನೆ. ಆದ್ರೆ ಲೋಹ ಮತ್ತು ಕಲ್ಲಿನಿಂದ ಮಾಡಿದ ವಿಗ್ರಹದಲ್ಲಿ ಇದನ್ನು ಇಟ್ಟಾಗ ಅದರ ಶಕ್ತಿಯನ್ನ ಅವು ಹೊರಗಡೆ ಹಾಕಲು ಶುರು ಮಾಡ್ತವೆ. ಇದನ್ನ ಒಂಥರ ಎಲೆಕ್ಟ್ರಿಕ್ ಶಾಕ್ಗೆ ಹೋಲಿಸಬಹುದು. ಹೀಗಾಗಿ ರಾಜ ಬೇವಿನ ಮರದಿಂದ ಮಾಡಿದ ವಿಗ್ರಹ ಮಾಡಿಸಿ ಅದರಲ್ಲಿ ಈ ಬ್ರಹ್ಮ ಪದಾರ್ಥವನ್ನ ಇಡ್ತಾನೆ. ಒರಿಸ್ಸಾದ ಸಮುದ್ರ ದಂಡೆಯ ಮೇಲೆ ಒಂದು ದೇವಸ್ಥಾನವನ್ನು ಕಟ್ಟಿಸಿ ಅಲ್ಲಿ ಜಗನ್ನಾಥ, ಅವನ ಸಹೋದರ ಬಲಭದ್ರ ಮತ್ತು ಅವನ ಸಹೋದರಿ ಸುಭದ್ರಳ ವಿಗ್ರಹವನ್ನ ಸ್ಥಾಪನೆ ಮಾಡ್ತಾನೆ. ಇದೇ ಇಂದು ಶ್ರೀ ಪುರಿ ಜಗನ್ನಾಥ ಎಂದು ಪ್ರಸಿದ್ಧವಾಗಿದೆ. ಪ್ರತಿ 12ರಿಂದ 19 ವರ್ಷಗಳಿಗೊಮ್ಮೆ ಈ ಬ್ರಹ್ಮ ಪದಾರ್ಥ ಇಟ್ಟಿರೋ ವಿಗ್ರಹ ಹಾಳಾಗುತ್ತೆ. ಹೀಗಾಗಿ ಇದನ್ನ ಒಂದು ವಿಗ್ರಹದಿಂದ ಇನ್ನೊಂದು ವಿಗ್ರಹಕ್ಕೆ ಬದಲಾಯಿಸಲಾಗುತ್ತೆ. ಇದನ್ನ ಪೂರಿಯಲ್ಲಿ ದೊಡ್ಡ ಹಬ್ಬದಂತೆ ಆಚರಿಸಲಾಗುತ್ತೆ. ಇನ್ನೊಂದು ವಿಶೇಷ ಅಂದ್ರೆ, ಈ ಬ್ರಹ್ಮ ಪದಾರ್ಥವನ್ನ ಒಂದು ವಿಗ್ರಹದಿಂದ ಇನ್ನೊಂದು ವಿಗ್ರಹಕ್ಕೆ ಬದಲಾಯಿಸುವಾಗ ಪುರಿ ನಗರದಲ್ಲಿ ಪವರ್ ಕಟ್ ಮಾಡಲಾಗುತ್ತೆ. ಇದಕ್ಕೆ ಕಾರಣ ಈಗಿನ ವಿದ್ಯುತ್ ಶಕ್ತಿ ಬ್ರಹ್ಮ ಪದಾರ್ಥದಲ್ಲಿರುವ ಶಕ್ತಿಯೊಂದಿಗೆ ಸೇರಿದ್ರೆ ಏನಾದ್ರೂ ಅನಾಹುತ ಆಗಬಹುದು ಅಂತ. ಇನ್ನು ಇದನ್ನ ಬದಲಾಯಿಸುವ ಅರ್ಚಕರು ಕಣ್ಣಿಗೆ ಬಟ್ಟೆ ಕಟ್ಟಿರ್ತಾರೆ. ಹೀಗಾಗಿ ಇದನ್ನ ಇಲ್ಲಿವರೆಗೂ ಇನ್ನೂ ಯಾರು ನೋಡಿಲ್ಲ. ಆದ್ರೆ ಒಂದ್ಸಲ ಈ ದೇವಸ್ಥಾನಕ್ಕೆ ಬಂದ ಒಬ್ಬ ಕಳ್ಳ ಬ್ರಹ್ಮ ಪದಾರ್ಥವನ್ನ ನೋಡಿದ್ದ. ಅವನು ಹೇಳೋ ಪ್ರಕಾರ ಇದು ಮಿಂಚ್ತಾ ಇತ್ತು. ಇದರಿಂದ ಮರ್ಕ್ಯುರಿ ಅಂತ ಇರೋ ಸಿಲ್ವರ್ ಕಲರ್ ಲಿಕ್ವಿಡ್ ಸೋರ್ತಾ ಇತ್ತು. ಇದಿಷ್ಟು ಪುರಿ ಜಗನ್ನಾಥ ದೇವಾಲಯದ ಇತಿಹಾಸವಾದ್ರೆ, ಈ ದೇವಸ್ಥಾನ ಇಂದಿಗೂ ವಿಶೇಷ ಅನ್ಸ್ಕೊಂಡಿರೋದು ಇದರ ರಹಸ್ಯಗಳಿಂದಾಗಿ. ಹಾಗಾದ್ರೆ ಯಾವ ರಹಸ್ಯಗಳು ಅಂತ ನೋಡೋಣ. ಪುರಿ ಜಗನ್ನಾಥ ದೇವಾಲಯದ ಗೋಪುರದ ಮೇಲಿರೋ ಬಾವುಟ ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ಹಾರುತ್ತೆ. ಇದು ವಿಜ್ಞಾನದ ನಿಯಮಗಳಿಗೆ ವಿರುದ್ಧವಾಗಿದೆ. ಇನ್ನೊಂದು ವಿಶೇಷ ಅಂದ್ರೆ, ಶತಮಾನಗಳಿಂದ ಪ್ರತಿದಿನವೂ 214 ಅಡಿ ಎತ್ತರ ದೇವಾಲಯದ ಗೋಪುರವನ್ನ ಏರಿ ಅರ್ಚಕರು ಈ ಬಾವುಟವನ್ನ ಬದಲಾಯಿಸ್ತಾರೆ. ಒಂದ್ ವೇಳೆ ಹೀಗೆ ಮಾಡ್ಲಿಲ್ಲ ಅಂದ್ರೆ ದೇವಸ್ಥಾನವನ್ನ 18 ವರ್ಷಗಳ ಕಾಲ ಮುಚ್ಚಬೇಕಾಗತ್ತೆ. ಇದು 1800 ವರ್ಷಗಳಿಂದ ನಡೆದು ಬಂದ ಸಂಪ್ರದಾಯವಾಗಿದೆ. ನೀವು ಈ ವಿಡಿಯೋದಲ್ಲಿ ನೋಡ್ಬೋದು, ಜಗನ್ನಾಥ ಮಂದಿರದ ಬಾವುಟ ಎಡಬದಿಗೆ ಹಾರ್ತಾ ಇದೆ. ಆದ್ರೆ ಅಲ್ಲೇ ಇರೋ ಒಂದು ಚಿಕ್ಕ ಮಂದಿರದ ಬಾವುಟ ಬಲಬದಿಗೆ ಹಾರಾಡ್ತಾ ಇದೆ.
ಇದರ ವೈಜ್ಞಾನಿಕ ವಿವರಣೆ ನೋಡೋದಾದ್ರೆ ಕೆಲವು ವಿಜ್ಞಾನಿಗಳು ದೇವಾಲಯದ ವಿಶಿಷ್ಟ ಆಕಾರ ಇದಕ್ಕೆ ಕಾರಣ ಅಂತ ಹೇಳ್ತಾರೆ. ಇನ್ನು ಕೆಲವು ವಿಜ್ಞಾನಿಗಳು ದೇವಾಲಯದ ಸುತ್ತ ಇರೋ ಮ್ಯಾಗ್ನೆಟಿಕ್ ಫೀಲ್ಡ್ ಇದಕ್ಕೆ ಕಾರಣ ಅಂತ ಹೇಳ್ತಾರೆ. ಆದರೆ ಇದನ್ನ ಅವರು ವೈಜ್ಞಾನಿಕವಾಗಿ ಪ್ರೂವ್ ಮಾಡಲು ಇಲ್ಲಿವರೆಗೂ ಆಗಿಲ್ಲ. ಪುರಿ ಜಗನ್ನಾಥ ದೇವಾಲಯದ ಗೋಪುರದ ಮೇಲಿರೋ ಮೆಟಲ್ನಿಂದ ಮಾಡಲಾಗಿರುವ ಸುದರ್ಶನ ಚಕ್ರ 20 ಅಡಿ ಎತ್ತರವಿದ್ದು 1 ಟನ್ನಷ್ಟು ತೂಕವಿದೆ. ಪುರಿ ನಗರದ ಯಾವುದೇ ಮೂಲೆಯಲ್ಲಿ ನಿಂತು ನೋಡಿದರೂ ಈ ಚಕ್ರ ನಿಮ್ಮ ಕಡೆ ಮುಖ ಮಾಡಿದಂತೆಯೇ ಕಾಣುತ್ತದೆ. ಇದು ಇಲ್ಲಿ ಬರುವ ಪ್ರವಾಸಿಗರಿಗೆ ಅಚ್ಚರಿ ಮೂಡಿಸುತ್ತದೆ. ವಿಜ್ಞಾನಿಗಳ ಪ್ರಕಾರ ದೇವಸ್ಥಾನದ ಎತ್ತರ ಮತ್ತು ಚಕ್ರದ ವಿನ್ಯಾಸ ಆಪ್ಟಿಕಲ್ ಇಲ್ಯೂಷನ್ ಮಾಡುತ್ತೆ. ಅಂದ್ರೆ ಚಕ್ರದ ವಿನ್ಯಾಸ ಚಕ್ರದಿಂದ ಹೊರಬರುವ ಬೆಳಕಿನ ದಿಕ್ಕನ್ನು ಬದಲಾಯಿಸುತ್ತೆ. ಇದೇ ಈ ರೀತಿ ಭ್ರಮೆಯನ್ನು ಉಂಟು ಮಾಡುತ್ತೆ. ಇನ್ನು ಕೆಲವರು ಹೇಳುವಂತೆ ಇದನ್ನ ರಚಿಸಿದ ಶಿಲ್ಪಿಗಳು ಇದನ್ನ ಒಂದು ನಿರ್ದಿಷ್ಟ ಆಂಗಲ್ ನಲ್ಲಿ ಸೆಟ್ ಮಾಡಿರುವುದರಿಂದ ಈ ರೀತಿ ಕಾಣುತ್ತೆ. ಆದರೆ ಇದರ ಹಿಂದಿರೋ ನಿಜವಾದ ಕಾರಣ ಇನ್ನೂವರೆಗೂ ಗೊತ್ತಿಲ್ಲ. ಪುರಿ ಜಗನ್ನಾಥ ದೇವಸ್ಥಾನಕ್ಕೆ ಪ್ರತಿದಿನ 2,000ರಿಂದ 2 ಲಕ್ಷದವರೆಗೆ ಭಕ್ತಾದಿಗಳು ಬರ್ತಾರೆ. ಇಲ್ಲಿ ಪ್ರತಿದಿನ ಇವರಿಗೆ ಮಹಾಪ್ರಸಾದ ಇರುತ್ತೆ. ಈ ಪ್ರಸಾದ ಇಲ್ಲಿ ಬರುವ ಭಕ್ತಾದಿಗಳಿಗೆ ಇಲ್ಲಿವರೆಗೂ ಕಮ್ಮಿ ಬಿದ್ದಿಲ್ಲ ಅಥವಾ ಜಾಸ್ತಿಯಾಗಿ ವೇಸ್ಟ್ ಕೂಡ ಆಗಿಲ್ಲ. ಇದು ದೇವಸ್ಥಾನದ ಇನ್ನೊಂದು ರಹಸ್ಯ. ಇಲ್ಲಿ ಅಡಿಕೆಯನ್ನ ಒಲೆ ಮೇಲೆ ಮಡಿಕೆಯಲ್ಲಿ ಮಾಡಲಾಗುತ್ತೆ. ಮಡಿಕೆಗಳನ್ನ ಒಂದರ ಮೇಲೆ ಒಂದನ್ನು ಜೋಡಿಸಿ ಅಡಿಗೆಯನ್ನ ಮಾಡಲಾಗುತ್ತೆ. ಆದ್ರೆ ಮೇಲಿರೋ ಮಡಿಕೆಯಲ್ಲಿನ ಆಹಾರ ಮೊದಲು ಬೇಯುತ್ತೆ ಮತ್ತು ಕೆಳಗಡೆ ಮಡಿಕೆಯಲ್ಲಿರುವ ಆಹಾರ ಕೊನೆಯಲ್ಲಿ ಬೇಯುತ್ತೆ. ಇದು ಇನ್ನೊಂದು ವಿಶೇಷ. ವಿಜ್ಞಾನಿಗಳ ಪ್ರಕಾರ ಮಡಿಕೆಯ ವಿನ್ಯಾಸ ಮತ್ತು ಅವುಗಳನ್ನು ಇಡುವ ರೀತಿ ಮೇಲಿರೋ ಮಡಿಕೆ ಆಹಾರ ಮೊದಲು ಬೇಯುವಂತೆ ಮಾಡುತ್ತೆ. ಆದ್ರೆ ಇದನ್ನ ಅವರು ಎಕ್ಸ್ಪೆರಿಮೆಂಟ್ಗಳಿಂದ ನಿರೂಪಿಸಲು ಇಲ್ಲಿವರೆಗೂ ಆಗಿಲ್ಲ. ಜಗನ್ನಾಥ ದೇವಾಲಯದ ಗೋಪುರದ ನೆರಳೆ ಬೀಳುವುದಿಲ್ಲ. ಈ ವಾಸ್ತುಶಿಲ್ಪದ ಅದ್ಭುತವನ್ನ ವರ್ಷಗಳಿಂದ ತಜ್ಞರು ಅಧ್ಯಯನ ಮಾಡ್ತಾ ಇದ್ದಾರೆ. ಇದು ಪುರಾತನ ವಾಸ್ತುಶಿಲ್ಪದ ತಂತ್ರವೋ ಅಥವಾ ದೇವರ ಮಾಯವೋ ಗೊತ್ತಿಲ್ಲ. ಈ ದೇವಾಲಯದ ಮತ್ತೊಂದು ವಿಶೇಷತೆ ಅಂದ್ರೆ ಈ ದೇವಸ್ಥಾನ ಸಮುದ್ರ ತೀರದಲ್ಲಿದ್ರೂ ಸಹ ದೇವಾಲಯದ ಒಳಗೆ ಸಮುದ್ರದ ಅಲೆಗಳ ಶಬ್ದ ಕೇಳಿ ಬರಲ್ಲ. ಸಮುದ್ರ ದಡದಿಂದ ದೇವಾಲಯದ ಆವರಣಕ್ಕೆ ಹೋದಂತೆ ಸಮುದ್ರದ ಅಲೆಗಳ ಶಬ್ದ ಕಡಿಮೆಯಾಗುತ್ತಾ ಹೋಗುತ್ತದೆ ಮತ್ತು ದೇವಾಲಯವನ್ನು ಪ್ರವೇಶಿಸುತ್ತಿದ್ದಂತೆ ತಕ್ಷಣ ಈ ಶಬ್ದ ನಿಂತು ಹೋಗುತ್ತದೆ. ಈ ಆಕಸ್ಮಿಕ ಬದಲಾವಣೆಗೆ ಕಾರಣ ಏನು ಅಂತ ಇಲ್ಲಿಯವರೆಗೂ ವಿವರಿಸಲು ಆಗಿಲ್ಲ. ಸಾಮಾನ್ಯವಾಗಿ ಎಲ್ಲಾ ದೇವಸ್ಥಾನದ ಗೋಪುರದ ಮೇಲೆ ಹಕ್ಕಿಗಳು ಕೂರುತ್ತವೆ ಮತ್ತು ದೇವಸ್ಥಾನದ ಗೋಪುರದ ಸುತ್ತ ಹಾರಾಡುತ್ತಿರುತ್ತವೆ. ಆದರೆ ಪುರಿ ಜಗನ್ನಾಥ ದೇವಾಲಯ ಸಮುದ್ರ ಪಕ್ಕದಲ್ಲೇ ಇದ್ದರೂ ಸಹ ಇದರ ಗೋಪುರದ ಮೇಲೆ ಒಂದು ಹಕ್ಕಿಯೂ ಕೂರುವುದಿಲ್ಲ ಮತ್ತು ಈ ಗೋಪುರದ ಮೇಲೆ ಯಾವುದೇ ಹಕ್ಕಿಯೂ ಸಹ ಹಾರಾಡುವುದಿಲ್ಲ. ಹೀಗಾಗಿ ಸರ್ಕಾರ ಇದರ ಮೇಲೆ ಏರೋಪ್ಲೇನ್ಗಳು ಹಾರಾಡುವುದನ್ನು ಸಹ ನಿಷೇಧಿಸಿದೆ. ಪುರಿ ಜಗನ್ನಾಥ ದೇವಸ್ಥಾನಕ್ಕೆ ಕೇವಲ ಹಿಂದೂಗಳಿಗೆ ಮಾತ್ರ ಪ್ರವೇಶವಿದೆ. ಹಿಂದೂ ಅಲ್ಲದ ಎಷ್ಟೇ ಪ್ರಸಿದ್ಧ ವ್ಯಕ್ತಿಯಾಗಲಿ ಅಥವಾ ಎಷ್ಟೇ ದೊಡ್ಡ ಅಧಿಕಾರದಲ್ಲಿರಲಿ ಆ ವ್ಯಕ್ತಿಗೆ ಒಳಗೆ ಪ್ರವೇಶವಿಲ್ಲ. ಉದಾಹರಣೆಗೆ ಮಹಾತ್ಮ ಗಾಂಧಿಯವರಿಗೆ ಈ ದೇವಸ್ಥಾನದ ಒಳಗೆ ಪ್ರವೇಶವಿರಲಿಲ್ಲ. ಕಾರಣ ಅವರು ತಮ್ಮೊಂದಿಗೆ ತಮ್ಮ ಬೇರೆ ಧರ್ಮದ ಅನುಯಾಯಿಗಳನ್ನ ಕರೆದುಕೊಂಡು ಹೋಗಿದ್ರು. ಇನ್ನು ಇಂದಿರಾ ಗಾಂಧಿ ಅವರಿಗೂ ಸಹ ಈ ದೇವಸ್ಥಾನದ ಒಳಗೆ ಪ್ರವೇಶವಿರಲಿಲ್ಲ. ಕಾರಣ ಅವರು ಪಾರ್ಸಿ ಧರ್ಮದ ಫಿರೋಜ್ ಶಾ ಗಾಂಧಿಯವರನ್ನ ಮದುವೆಯಾಗಿದ್ರು. ಹೀಗೆ ಹಲವಾರು ಪ್ರಸಿದ್ಧ ವ್ಯಕ್ತಿಗಳನ್ನ ಈ ದೇವಸ್ಥಾನದ ಒಳಗೆ ಬಿಟ್ಟಿರಲಿಲ್ಲ. ಅದರ ಡೀಟೇಲ್ಸ್ ಒರಿಸ್ಸಾ ಸರ್ಕಾರದ ಒಂದು ಮ್ಯಾಗಝಿನ್ನಲ್ಲಿದೆ. ಇಂಟ್ರೆಸ್ಟ್ ಇದ್ರೆ ನೀವು ಓದ್ಬೋದು. ಹೀಗೆ ಹಲವಾರು ವಿಶೇಷತೆಗಳಿರೋ ಪುರಿ ಜಗನ್ನಾಥ ದೇವಸ್ಥಾನ ಮನುಷ್ಯನಿಗೆ ತಾನು ಅರಿಯದ ಕಂಡುಹಿಡಿಯದ ಹಲವಾರು ವಿಷಯಗಳು ಭೂಮಿ ಮೇಲೆ ಇದ್ದಾವೆ ಅನ್ನೋದನ್ನ ನೆನಪಿಸುತ್ತದೆ. ಈ ದೇವಾಲಯದ ವಿಸ್ಮಯಗಳನ್ನ ವೈಜ್ಞಾನಿಕ ದೃಷ್ಟಿಯಿಂದ ನೋಡಿ ಅವುಗಳಿಗೆ ವಿವರಣೆ ಹುಡುಕಬೇಕೋ ಅಥವಾ ಆಧ್ಯಾತ್ಮಿಕ ಭಾವನೆಯಿಂದ ನೋಡಬೇಕೋ ಅವರವರಿಗೆ ಬಿಟ್ಟಿದ್ದು. ಆದರೆ ಇದು ಒಂದು ಚಮತ್ಕಾರವೇ ಸರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.